ಯುದ್ಧ ಅಥವಾ ಇಂಥ ದಾಳಿಗಳು, ಪ್ರಿಸಿಷನ್ ಅಟ್ಯಾಕ್ಸ್, ಇಂಥ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ಸಾಕ್ಷಿ ಏನು ಅಂತ ಬರುತ್ತೆ ಒಂದು ವಿಷಯ. ಪಾಕ್ನ ಸುಳ್ಳು ಬಯಲು ಮಾಡ್ತಿರೋದು ಇವತ್ತಿಗೆ ಸ್ಯಾಟಲೈಟ್ ಚಿತ್ರಗಳು, ಉಪಗ್ರಹ ಚಿತ್ರಗಳು. ಪಾಕಿಸ್ತಾನ ಎಷ್ಟು ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿ ಅದನ್ನು ಬಯಲು ಮಾಡ್ತಾ ಇದೆ. ಭಾರತದ ದಾಳಿಗೆ ಮತ್ತಷ್ಟು ಮ್ಯಾಕ್ಸರ್ ಉಪಗ್ರಹ ಫೋಟೋಗಳ ಸಾಕ್ಷಿಯನ್ನು ಕೊಡಲಾಗ್ತಾ ಇದೆ. ಈ ಉಪಗ್ರಹ ಏನು ಮಾಡುತ್ತೆ, ಯಾವುದೋ ಒಂದು ಸ್ಥಳ ಮೊದಲು ಮತ್ತು ಆನಂತರ ನೋಡಪ್ಪ ಇಂಥ ಡೇಟ್ ಉಪಗ್ರಹದಲ್ಲಿ ಆ ಡೇಟ್ ಸಮೇತ ನಿಮಗೆ ಸಿಕ್ಕಿಬಿಡುತ್ತೆ, ಟೈಮೆಲ್ಲ ಸಿಕ್ಕಿಬಿಡುತ್ತೆ ನಿಮಗೆ. ಈ ಸ್ಥಳ ಈ ಥರ ಇತ್ತು, ಈ ಥರ ಮಾಡಿದ್ದೀವಿ ನೋಡಿ. ಆ ರನ್ವೇಲಿ ಒಂದು ಕುಳಿ ನಿರ್ಮಾಣವಾಗಿದೆಯಲ್ಲ, ಸಾಧ್ಯನೇ ಇಲ್ಲ ಇದು. ನಿಮ್ಗೆ ಯಾವುದೇ ಒಂದು ಅಂದರೆ ಚಾಲನೆಯಲ್ಲಿರತಕ್ಕಂಥ ಒಂದು ರನ್ವೇ ಆ ಥರ ಕುಳಿ ಬೀಳಕ್ಕೆ ಸಾಧ್ಯನೇ ಇಲ್ಲ. ಕುಳಿ ಬಿದ್ದರೆ ಮುಗಿದೋಯ್ತು, ಯಾವುದೇ ವಿಮಾನಗಳು ಟೇಕ್ ಆಫ್ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಕುಳಿ ಚಿತ್ರ ಇದೆಯಲ್ಲ ರನ್ವೇನಲ್ಲಿ, ಇದು ಹೇಳ್ತಾ ಇದೆ ಇಲ್ಲಿ ದೊಡ್ಡ ಒಂದು ದಾಳಿ ನಡೆದಿದೆ. ಮೇಲ್ಗಡೆಯಿಂದ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇರಬಹುದು, ಆದರೆ ಅದು ಮಾಡಿರ್ತಕ್ಕಂಥ ಡ್ಯಾಮೇಜ್ ಇರುತ್ತಲ್ಲ, ತುಂಬ ದೊಡ್ಡ ಡ್ಯಾಮೇಜನ್ನು ಅದು ಕ್ರಿಯೇಟ್ ಮಾಡಿರುತ್ತಲ್ಲಿ. ಭೊಲಾರಿ, ಸರ್ಗೋದಾ, ಮುಷಾಫ್, ಸುಕೂರ್ ವಾಯುನೆಲೆ, ಜಕೋಬಾಬಾದ್ನ ಶಹಬಾಜ್ ಏರ್ಬೇಸ್ಗಳಿಗೆ ಈ ತರಹದ ದಾಳಿಗಳಿಂದ ಗಂಭೀರ ಹಾನಿ. ನೀವು ಚೆಕ್ ಮಾಡ್ಕೊಳ್ಬಹುದು ನೋಡಿ, ಇಲ್ಲಿ ಪ್ರತಿ ಕಡೆಯಲ್ಲಿಯೂ ಕೂಡ ದಾಳಿಗೆ ಮುನ್ನ, ದಾಳಿಯ ನಂತರ, ಇದು ನಿಮಗೆ ಇಲ್ಲಿ ಒಂದು ವಾಯುನೆಲೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಆ ವಾಯುನೆಲೆಯ ಮೇಲೆ ಯಾವ ಥರ ಪ್ರಿಸಿಷನ್ ಅಟ್ಯಾಕ್ ಅಂತ, ತುಂಬ ನಿಖರ ನಿರ್ದಿಷ್ಟ ಗುರಿಗಳವೆಲ್ಲವೂ ಕೂಡ ಅಲ್ಲಿಗೆ ಬಂದು ಹೊಡಿಬೇಕು ಅಂದರೆ ಅಲ್ಲಿಗೆ ಹೊಡೆಯುತ್ತದು. ಆ ತರಹದ ವಾಯುನೆಲೆ ಇದು. ಇಲ್ಲಿ ಭೊಲಾರಿ ವಾಯುನೆಲೆ ನೋಡ್ತಾ ಇದ್ದೀವಿ. ಇಲ್ಲಿ ದಾಳಿಗಿಂತ ಮುಂಚೆ ವಾಯುನೆಲೆ ಹೇಗಿತ್ತು, ದಾಳಿ ಆದಮೇಲೆ ನೋಡಿ ಆ ಒಂದು ಪ್ಲೇಸ್ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಲ್ಲಿ ಆ ಹಿಟ್ ಆಗಿದೆಯೋ ಅದು ಛಿದ್ರವಾದಂತೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಉಪಗ್ರಹ ಚಿತ್ರಗಳು ನಮಗೆ ಸಾಕಷ್ಟು ಸುಳಿವನ್ನು ಕೊಡ್ತಾ ಇದೆ. ಸರ್ಗೋದಾ ಮುಷಾಫ್ ವಾಯುನೆಲೆಯಲ್ಲಿ ರನ್ವೇನೇ ನಾಶ ಆಗಿಬಿಟ್ಟಿದೆ. ರನ್ವೇ ಯಾವುದು ವಿಮಾನಗಳು ಟೇಕ್ ಆಫ್ ಆಗುತ್ತಲ್ಲ, ಆ ರನ್ವೇ ನಾಶ ಆಗಿದೆ ಅಲ್ಲಿ. ಸುಕ್ಕೂರ್ ಏರ್ಬೇಸ್ನಲ್ಲಿ ಸೇನಾ ಕಟ್ಟಡವೇ ಧ್ವಂಸವಾಗಿದೆ ಅಲ್ಲಿ. ಅಮೆರಿಕದ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆಯಿಂದ ಈ ಫೋಟೋಗಳು ರಿಲೀಸ್ ಆಗಿದೆ ಇಲ್ಲಿ.